ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಹಾಗೂ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಗುಬ್ಬಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತುಮಕೂರು ಘಟಕದ ಮೊದಲನೇ ಸಭೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಜನಜಾಗೃತಿ ಸಭೆ ನಡೆಸಿದರು. ಈ ಸಭೆಯ ಅಧ್ಯಕ್ಷತೆಯನ್ನು ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಅನ್ಸಾರ್ ಅವರು ವಹಿಸಿಕೊಂಡಿದ್ದರು. ಗೌರವ ಅಧ್ಯಕ್ಷರಾದ ಹನುಮಂತರಾಯಪಡಿ, ಸಂಘಟನಾ ಕಾರ್ಯದರ್ಶಿಯಾದ ಶೇಖ್ ಮಹಮ್ಮದ್, ತುಮಕೂರು ಕಾರ್ಯದರ್ಶಿ ಮಹಿದ್ದೀನ್ ರೆಹಮಾನ್ ವೈಆರ್, ಕಾನೂನು ಸಲಹೆಗಾರರಾದ ಪ್ರವೀಣ್ ಗೌಡ, ವಕೀಲರು ಚೇಳೂರು, ಜಂಟಿ ಕಾರ್ಯದರ್ಶಿಯಾದ ದಯಾನಂದ ಕುಮಾರ್, ಗುಬ್ಬಿ ಸಂಘಟನಾ ಕಾರ್ಯದರ್ಶಿ ವಿಕಾಸ್, ಗೌಡಗೆರೆ ಹೋಬಳಿಯ ಅಧ್ಯಕ್ಷರು ಸೈಯದ್ ಅಫ್ಜಲ್, ಕಡಬ ಅಧ್ಯಕ್ಷರಾದ ಎಂಪಿ ಶ್ರೀನಿವಾಸ್, ತುಮಕೂರು ಸಿಟಿ ಅಧ್ಯಕ್ಷರು ಮಂಜುನಾಥ್, ಗುಬ್ಬಿ ನಗರ ಅಧ್ಯಕ್ಷರು ಮಹಿಳಾ, ಗೂಳೂರು ಉಪಾಧ್ಯಕ್ಷರು ಸುಲ್ತಾನ್ ಬೇ, ಚೇಳೂರು ಅಧ್ಯಕ್ಷರು ಚಂದ್ರಶೇಖರ್, ತುಮಕೂರು ನಗರ ಅಧ್ಯಕ್ಷ ಸಾನಿಯಾ ಕೌಸರ್, ನಿಟ್ಟೂರು ಹೋಬಳಿ ಅಧ್ಯಕ್ಷರು ಶಶಿಕುಮಾರ್ ಎಂಎಸ್, ಗೂಳೂರು ಕಾರ್ಯದರ್ಶಿ ಮಹಮ್ಮದ್ ಪಾಷಾ ಜಹಾರ್ ಪಾಷಾ. ಟೌನ್ನಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಸದಸ್ಯರುಗಳು ಹಾಜರಿದ್ದರು. ವರದಿ ಹನುಮಂತರಾಯಪಡಿ, ತೋವಿನಕೆರೆ. ಅದ್ರ ಬಗ್ಗೆನೂ ಎಲ್ಲರಿಗೂ ಮುಂಚಿತವಾಗಿ ತಿಳಿಸಿ ಅಪ್ಡೇಟ್ ಮಾಡಿ ಇದ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಮುಂದಿನ ಬಂದು ನಮ್ಮ ಲೀಗಲ್ ಅಡ್ವೈಸರ್ ಆದಂತಹ ಪ್ರವೀಣ್ ಗೌಡ್ರು ಸರ್ ಇನ್ಫಾರ್ಮ್ ಮಾಡ್ತಾರೆ ಪ್ರತಿಯೊಂದು. ಇಲ್ಲಿಗೆಲ್ಲ ನಮಸ್ಕರಿಸುತ್ತಾ, ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಗುಬ್ಬಿಯಿಂದ ನನ್ನ ಮಂಚುಲ್ದರ ರಮೇಶ್ ಅಂತ ನನ್ನ ಹೆಸರು, ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಈ ಆಯ್ಕೆ ಮಾಡಿರೋದ್ರಿಂದ ಪ್ರಾಮಾಣಿಕತೆಯಿಂದ ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ, ಎಲ್ಲಿ ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಪ್ರತಿ ಒಂದು ಸ್ಕೂಲು, ಹಾಸ್ಟ್ಲು, ಕಾಲೇಜ್ಗಳು, ಪ್ರತಿ ಒಂದು ನಮ್ಮ ತಾಲೂಕಲ್ಲಿ ಏನೇ ಒಂದು ಭ್ರಷ್ಟಾಚಾರ ಆದ್ರೂ ಆ ಜಾಗಕ್ಕೆ ಹೋಗಿ ನಾನು ನ್ಯಾಯ ದೊರಕಿಸ್ಕೊಡ್ತೀವಿ. ನಮ್ಮ ಟೀಮ್ ಏನಿದೆ ಗುಬ್ಬಿ ತಾಲೂಕಲ್ಲಿ, ಹೋದ್ ಸರಿ 186 ಜನ ಒಂದು ಮಾನವ ಹಕ್ಕು ಸಮಿತಿ ಮಾಡಿದ್ವಿ. ಈಗ ಅದು ಇದ್ರಿಂದ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ನಮ್ಮ ಸಂತೋಷ್ ಸರ್ ಅವರ ಒಂದು ರಾಜ್ಯದ ಅಧ್ಯಕ್ಷರವರು. ಅವರು ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಆಗುತ್ತೆ. ಪಾಪ ಅಷ್ಟು ವ್ಯಕ್ತಿ ಆ ತರ ಅವರು ಸಂಘಟನೆ ಒಳಗೆ. ಅದಕ್ಕೋಸ್ಕರ ನಾವು ಇದನ್ನ ಆಯ್ಕೆ ಮಾಡ್ಕೊಂಡು ನನ್ನ ಗುರುತಿಸಿ ಅವರು ನನಗೆ ಗುಬ್ಬಿ ತಾಲೂಕು ಅಧ್ಯಕ್ಷರು ಮಾಡಿದ್ದಾರೆ. ಅದನ್ನ ನಾನು ಪ್ರಾಮಾಣಿಕತೆಯಿಂದ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಎಲ್ಲೇ ಆಗ್ಲಿ ಭ್ರಷ್ಟಾಚಾರ ನಡೆದಂತ ಅಲ್ಲಿ ಹೋಗಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ತಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ಮಾಡಬೇಕು ಅನ್ನೋದು ನಮ್ಮ ಈ ತುಮಕೂರು ಘಟಕದ ಒಂದು ಇದಾಗಿದೆ, ನಿರೀಕ್ಷೆ ಆಗಿದೆ. ಹಾಗಾಗಿ ಎಲ್ಲರೂ ಈ ಸಭೆಯಲ್ಲಿ ಒಟ್ಟುಗೂಡಿ ಮಾತಾಡಿದ್ರೆ ಏನೋ ಒಂದು ಪ್ರೋಗ್ರಾಮ್ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮ ಈ ತುಮಕೂರು ಜಿಲ್ಲಾ ಘಟಕದ್ದು. ದಯಮಾಡಿ ತಮ್ಮೆಲ್ಲರ ಅನಿಸಿಕೆಗಳನ್ನ ತಿಳಿಸಿದ್ರೆ ಅದ್ರ ಪ್ರಕಾರ ಎಲ್ಲರೂ ಹೋಗೋಣ. ಆಮೇಲೆ ಇಷ್ಟು ಮೀಟಿಂಗ್ಸ್ ಅಲ್ಲಿ ಏನೇನ್ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಏನಾದ್ರು ಚೇಂಜಸ್ ಇದೆಯಾ ಅಥವಾ ಏನಾದ್ರು ಡೌಟ್ಸ್ ಇದೆಯಾ, ಅದ್ರ ಬಗ್ಗೆನೂ ಮಾತಾಡಿದ್ರೆ ನಾವು ರಾಜ್ಯಾಧ್ಯಕ್ಷರಿಗೆ